ಕಲ್ತದೇನಿಲ್ಲ, ಬರೀ ತಿರ್ಗಾಡಿದ್ದು, ಬರೀ ಬಂದ್ ಕೊಡ್ತಿದ್ದೆ. ಬರೀ ಬಂದ್ ಕೊಡ್ದಿದ್ದು, ತಿಂದಿದ್ದು ಇದೇ ಬರುತ್ತೆ ಮನ್ಸಿಗೆ. ವಾಪಸ್ ಕೇಳ್ತಾರೆ. ಇಲ್ಲ ನಾನೇ ಸುಮಾರು ಲಾಂಗ್ ದೋಸೆ 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 ಇಲ್ಲ, ನೀ ಬಜಾರು ಹೇಳಿಲ್ಲ, ಕಬಾಬ್ ಕಬಾಬ್ ದೋಸೆ. ಅಲ್ಲ ಹೊರಗೆ ಹೆಂಗೆ ಆರಾಮ ಆರಾಮ. ಇಷ್ಟ ತನಕ ಹೊರಗೆ ಕೂತಿದ್ಯಲ್ಲ. ನೀರ್ ಕುಡಿಲ್ಲ ಸ್ವಲ್ಪ. ಸಾರಿ. ಕುಡಿ ಕುಡಿ. ನಮ್ ಪ್ರದೀಪ್ ಅವ್ರು ಗೊತ್ತಿರೋರ್ ತರ ನಿಮ್ಮನ್ನ ನಂಬ್ಕೊಂಡ್ ನಿಂತಿದ್ದೀನಿ ಇಲ್ಲಿ. ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ರುಚಿ ಗಮ್ಮತ್ನ 4ನೇ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಹೋದ ಎಪಿಸೋಡ್ ಅಲ್ಲಿ ಹೇಳ್ದಂಗೆ ನಾವಿವತ್ತು 4ನೇ ಎಪಿಸೋಡ್ ನ ಶೂಟ್ ಮಾಡ್ತಿದೀವಿ ಬೆಂಗಳೂರಲ್ಲಿ. ಇವತ್ತಿನ ನಮ್ಮ ಲೊಕೇಶನ್ ಪಾರ್ಟ್ನರ್ ದ ಬಿಗ್ ಬಾರ್ಬಿಕ್ಯೂ, ಹಾಗೇನೆ ಎಂದಿನ ತರ ನಮ್ಮ ಸ್ಪಾನ್ಸರ್ಸ್ ಮೊಬೈಲ್ ಎಕ್ಸ್. ರುಚಿ ಗಮ್ಮತ್ತೆ, ರುಚಿ ಗಮ್ಮತ್ತೆ, ಸುಷ್ಮಿತಾ ಸಾಲಿಗ್ರಾಮ ಜೊತೆಗೆ ಮಜಾ ಹಬ್ಬತ್ತೆ. ರುಚಿ ಗಮ್ಮತ್ತೆ, ರುಚಿ ಗಮ್ಮತ್ತೆ, ಸ್ನೇಹ ಸಂತೋಷ ಮಜಾಲಿದು ನಮ್ಮ ರುಚಿ ಗಮ್ಮತ್ತೆ. ರುಚಿ ಗಮ್ಮತ್ತೆ. ತಡ ಮಾಡದೆ ನಾವು ಇವತ್ತಿನ ರೌಂಡ್ ನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಜೊತೆ ಆಲ್ರೆಡಿ 3 ಗೆಸ್ಟ್ ಆರ್ ಕಂಟೆಸ್ಟೆಂಟ್ ಅಂತ ಕೂಡ ಕರಿಬಹುದು ನಮ್ ಜೊತೆ ಆಲ್ರೆಡಿ ಇದ್ದಾರೆ. ಶ್ವೇತಾ, ಉಜ್ವಲ್ ಹಾಗೆ ನಮ್ಮ ನಿಶಿತಾ. ಸೊ ಅವರ ಇಂಟ್ರೊಡಕ್ಷನ್ ನ ನಾನ್ ಹೇಳಲ್ಲ, ಅವರೇ ಹೇಳ್ತಾರೆ. ಶ್ವೇತಾ, ನಮಸ್ಕಾರ. ಸೊ ನಾನ್ ಶ್ವೇತಾ, ಕಂಟೆಂಟ್ ಕ್ರಿಯೇಟರ್, ಬ್ಯಾಂಗ್ಳೂರಿಂದಾನೆ, ಅಂದ್ರೆ ಕುಂದಾಪುರ, ಇವಾಗ ಬ್ಯಾಂಗ್ಳೂರಲ್ಲಿರೋದು. ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು. ವೆಲ್ಕಮ್ ಟು ರುಚಿ ಗಮ್ಮತ್. ಉಜ್ವಲ್, ಫಸ್ಟ್ ಲೇಡೀಸ್. ಫಸ್ಟ್ ಲೇಡೀಸ್. ಸೊ ನಾನು ನಿಶಿತಾ. ಸೊ ನಾನು ಸುಷ್ಮಿತಾ ಅಂದು M.Com classmates. So I'm very excited to be the part of your show. So all the very best. ಥ್ಯಾಂಕ್ ಯು ನಿಶಿತಾ. ಸೊ ನಿಶಿತಾ, ನಾವು ಎಲ್ಲ ಏನೋ M.Com ಅಲ್ಲಿ ಒಟ್ಟಿಗೆ ಇದ್ವಿ, ತುಂಬಾ ಗಮ್ಮತ್ ಮಾಡಿದ ದಿನಗಳು ಈಗ ವಾಪಸ್ ನೆನಪು ಬರ್ತದೆ. ಸೊ ಕಲ್ತದೇನಿಲ್ಲ, ಬರೀ ತಿರ್ಗಾಡಿದ್ದು, ಬರೀ ಬಂದ್ ಕೊಡ್ತಿದ್ದೆ. ಬರೀ ಬಂದ್ ಕೊಡ್ದಿದ್ದು, ತಿಂದಿದ್ದು ಇದೇ ಬರುತ್ತೆ ಮನ್ಸಿಗೆ. ವಾಪಸ್ ಕೇಳ್ತಾರೆ. ಡಿಗ್ರಿ ವಾಪಸ್ ಕೇಳ್ತಾರೆ. ಹೌದಾ? ಬರೀ ಬಂದ್ ಕೊಡ್ತಿದ್ದೆ ಅಂದ್ರ ಬೇಡ, ಇಲ್ಲ ಇಲ್ಲ, ಮಾರ್ಕ್ಸ್ ಚೆನ್ನಾಗಿ ಬಂದಿದೆ ತಾನೆ. ನಾವ್ ಆನ್ಲೈನ್ ಟೆಸ್ಟ್ ಇದ್ದು. Uno ಎಲ್ಲ ಆಡ್ತಿದ್ವಿ ಆಫ್ಟರ್ ಕ್ಲಾಸ್. Those are the days. ಚೆನ್ನಾಗಿತ್ತು. ಓಕೆ ಉಜ್ವಲ್, ನಿಂದು ಇಂಟ್ರೊಡಕ್ಷನ್ ಕೊಟ್ಬಿಡು. ನಾನು ಉಜ್ವಲ್ ಅಂತ, ನನ್ ಸುಷ್ಮಿತಾ ಫ್ರೆಂಡ್. ನಾವು M.Com ಅಲ್ಲಿ ಪರಿಚಯ ಆಗಿದ್ದು. ಅದಾದ್ಮೇಲೆ ಪರಿಚಯ ಹಂಗೆ ಉಂಟು. ಹಂಗಿದೆ. ಆಫ್ಟರ್ 2 or 3 years ನಾವು ಮೀಟ್ ಆಗೋದು. ಅಂಡ್ ಶ್ವೇತಾ ಫಸ್ಟ್ ಟೈಮ್ ಮೀಟ್ ಆಗೋದು. ಶಿ ಇಸ್ ಅ ಕಾಂಟೆಂಟ್ ಕ್ರಿಯೇಟರ್, ಕುಂದಾಪುರದವರು. ಉಜ್ವಲ್, ನಾನ್ ಬೆಂಗಳೂರು ಅವನು. ಹೇಳು, ನೀ ಏನ್ ಮಾಡ್ತಿದ್ವಿ ಅಂತ. ನಾನ್ ಕಾರ್ಪೊರೇಟ್ ಕೆಲಸ ಮಾಡ್ತೀನಿ. ಅವ್ಳು ಕೆಲಸ ಮಾಡ್ತಿದ್ ಕಂಪ್ನಿಲ ನಾನು ಇವಾಗ ಕೆಲಸ ಮಾಡ್ತೀನಿ. ನಾನ್ ಬಿಟ್ಟು ಕಂಪನಿಲಿ ಕಂಪ್ನಿ ನಾನು ಇವಾಗಿದ್ದೀನಿ. ಸೊ ಅಷ್ಟೇ, ಇಷ್ಟೇ. ಓಕೆ, ವೆಲ್ಕಮ್ ಟು ರುಚಿ ಗಮ್ಮತ್ ಎಪಿಸೋಡ್ 4. ಎಲ್ಲರಿಗೂ ಕೂಡ ಬಂದಿ ತುಂಬಾ ಖುಷಿ ಆಯ್ತು. ಸೊ ತಡ ಮಾಡಿದ್ರೆ ನಮ್ಮ ಫಸ್ಟ್ ರೌಂಡ್ ಸ್ಟಾರ್ಟ್ ಮಾಡೋಣ. ರೆಡಿ ಇದ್ದೀರಾ? ಆಕ್ಚುಲಿ ಇವ್ರಿಗೆ ಏನು ಐಡಿಯಾ ಇಲ್ಲ ಏನಾಗುತ್ತೆ ಏನಿರುತ್ತೆ ಅಂತ. ನಾನು ಹೇಳಲಿಲ್ಲ, ಬಿಕಾಸ್ ಆ ಸಸ್ಪೆನ್ಸ್ ಸ್ವಲ್ಪ ಇರ್ಲಿ ಅಂತ. ನಾನು ಕುಕಿಂಗ್ ಮಾಡಕ್ ಕೊಡ್ತಾರೆ ರೆಡಿಯಾಗಿ ಬಂದಿದ್ರಾ? ಏನಾದ್ರು ಕುಕಿಂಗ್ ಶೋ ಅಲ್ಲ, ಕುಕಿಂಗ್ ಮಾಡಕ್ಕಿರುತ್ತೆ. ತುಂಬಾ ಜನ ಹಾಗೆ ಅನ್ಕೊಂಡಿದ್ರು, ಊಟ ಕೊಡಿಸ್ತಾರಂತ ಅನ್ಕೊಂಡ್ ಬಂದಿದ್ದು. ಊಟ ಕೊಡೋದು. ಭಾರಿ ಚಾಲಾಗ್ರೆ, ಅದಕ್ಕೆ ಬಂದಿದ್ದೇನೆ. ಬಿಸ್ನೆಸ್ ಫಾರ್ ದ ಬಿಸ್ನೆಸ್. ತಿನ್ನೋದ್ ಮತ್ತೆ ಇರುತ್ತೆ, ಬಟ್ ಅದಾದ್ಮೇಲೆ ಹೇಳ್ತೀನಿ. ಸೊ ಫಸ್ಟ್ ರೌಂಡ್ ನಮ್ದು ಬಂದು, ನಾನ್ ನೋಡ್ಕೊಂಡ್ಬಿಡ್ತೀನಿ. ನನಗೆ ನಿಮ್ಮ ಹತ್ರ ಮಾತಾಡಿ ನಮ್ಮ ಮೊದಲನೇ ರೌಂಡ್ ಸ್ಟಾರ್ಟ್ ಮಾಡೋಣ. ಎಲ್ಲ ರೆಡಿ ಇದ್ದೀರಾ ತಾನೆ? ರೆಡಿ? ಓಕೆ. ಸೊ ಮೊದಲನೇ ರೌಂಡ್ ಬಂದು ರೆಸಿಪಿ ಪಜಲ್ ಅಂತ. ಇದಕ್ಕಿಂತ ಮುಂಚೆ ನಂಗೆ ಗೊತ್ತಾಗ್ಬೇಕು ನಿಮ್ ಫೇವ್ರೆಟ್ ಫುಡ್. ನಿಶಿತಾ, ನಿಮ್ಮಿಂದ ಸ್ಟಾರ್ಟ್ ಮಾಡೋಣ. ಸೊ ಫೇವ್ರೆಟ್ ಫುಡ್ ಅಂತ ಹೇಳಿ ಬಂದಾಗ ನನ್ ಫೇವ್ರೆಟ್ ಅಂದ್ರೆ ಚೈನೀಸ್. ಜನರಲಿ ಚೈನೀಸ್ ಅಂತ ಇಟ್ಕೊಳ್ಳೋಣ. ಓಕೆ. ಉಜ್ವಲ್, ನಂಗೆ ನಾನ್ ವೆಜ್ ಏನಾರ ಆಗುತ್ತೆ. ನಾನ್ ವೆಜ್ ಏನಾರ ಆಗುತ್ತೆ, ಬಟ್ ಮೋಸ್ಟ್ಲಿ ಆತರ ಕ್ವಿಸಿನ್ ಅಂತ ಏನಿಲ್ಲ. ನಾನ್ ವೆಜ್ ಯಾವ್ದಾದ್ರು ತಿಂತೀನಿ. ಓಕೆ. ನಿಮ್ದು ಚೈನೀಸ್, ನಾನ್ ವೆಜ್? ವೆಜ್ ತಿಂತೀನಿ, ಚೆನ್ನಾಗಿದ್ರೆ ಏನಾರ ತಿಂತೀನಿ. ಆಕ್ಚುಲಿ Chinese. No, comfort food is congeners of the children and that is comfort food. ಸೊ ಈಗ ಸದ್ಯಕ್ಕೆ ಚೈನೀಸ್ ಅಂತ ಇಟ್ಕೊಳ್ಳೋಣ. ಓಕೆ. ಉಜ್ವಲ್, ನಾನ್ ವೆಜ್? ನಾನ್ ವೆಜ್ ಏನಾರ ಅಂತ ಹೇಳ್ಬೇಕಾ? ಟಿಬೇಟಿಯನ್. ಓಕೆ, ಸ್ವಲ್ಪ ಕಷ್ಟ ಇದೆ, ನೀವು ಹೇಳ್ಬೇಕಾದ್ರೆ ಥಿಂಕ್ ಮಾಡಿ. ಹಾಗಿದ್ರೆ ಕಬಾಬ್. ಓಕೆ.
ಶ್ವೇತಾ ನಿಮ್ಮ favorite? ನಂದು ಆಬ್ವಿಯಸ್ಲಿ ನಮ್ ಕಡೆ ಕೋರಿ ರೊಟ್ಟಿ ಅಥವಾ ತೆಳ್ಳನ್ ದೋಸೆ ಜೊತೆ ಕುಂದಾಪುರ ಸ್ಟೈಲ್ ಚಿಕನ್ ಸುಕ್ಕ ಅದ್ ನಂದು ಫೇವ್ರೆಟ್ ಆಲ್ ಟೈಮ್ ಫೇವ್ರೆಟ್. ಒಂದ್ ಚೂಸ್ ಮಾಡೋದಿದ್ರೆ ಕುಂದಾಪುರ ಸ್ಟೈಲ್ ಚಿಕನ್ ಸುಕ್ಕ. ಚಿಕನ್ ಸುಕ್ಕ ಹಾ, ಬೇಡವಾ? ಹ್ಮ್. ಓಕೆ, Yeah. ನಾನೀಗ ಎಂತ ಕೇಳ್ತಿದ್ದೆ ಅಂತಂದ್ರೆ ಶೇರ್ ಮಾಡ್ಬೇಕಾ? ಸೊ ಈಗ ಗ್ರೌಂಡಿಗೆ ನಾನು ಜನರಲ್ ಆಗಿ ಒಂದು ಕ್ವೆಶನ್ ಕೇಳ್ತೀನಿ. ಓಕೆ So, ಯಾರಿಗ ಆನ್ಸರ್ ಗೊತ್ತೋ ಅವರು ನಿಮ್ ಫೇವ್ರೆಟ್ ಫುಡ್ ಹೇಳಿದಿರಲ್ಲ ಅದು ನಿಮ್ದೀಗ ಬಜರ್ ಅಂತ ಇಟ್ಕೊಳ್ಳೋಣ. ಓಕೆ ಯಾರಿಗ ಆನ್ಸರ್ ಫಸ್ಟ್ ಗೊತ್ತೋ ಅವರು, ಈಗ ನಿಮ್ದು ಚೈನೀಸ್ ಅಲ್ವಾ, ನಿಂದು ಚೈನೀಸ್ ಅಲ್ವಾ ನಿಶಿತಾ? ಸೊ ಚೈನೀಸ್ ಅಂತ ಹೇಳ್ಬೇಕು. ಸೊ ನಿನಗೆ ಫಸ್ಟ್ ಚಾನ್ಸ್ ಸಿಗುತ್ತೆ. ನೀವ್ ಹೇಳ್ಬೇಕಿದ್ರೆ ಚಿಕನ್ ಸುಕ್ಕ ಅಂತ ಹೇಳ್ಬೇಕು. ಓಕೆ ನಿಂದು ನಾನ್ ವೆಜ್ ಕಬಾಬ್? ಓಕೆ, ಕಬಾಬ್ ಗೊತ್ತಾಯ್ತಾನೆ. ಸೊ ತಡ ಮಾಡೋದ್ ಬೇಡ, ಸ್ಟಾರ್ಟ್ ಮಾಡೋಣ. ಶೋರ್ ಓಕೆ, ಯಾರ್ಗ ಆನ್ಸರ್ ಗೊತ್ತಾ ಫಸ್ಟ್ ಮೈಕ್ ತಗೊಳ್ಳಿ, ಆಮೇಲೆ ಮೈಕ್ ತಗೊಳಗಿಲ್ಲ ಅಂತಂದ್ರೆ ನಾನು ಪಾಯಿಂಟ್ಸ್ ಕೊಡಲ್ಲ. ಓಕೆ, ಇದಕ್ಕೆ 5 ಪಾಯಿಂಟ್ಸ್ ಇರುತ್ತೆ. ಓಕೆ 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 5 ಪಾಯಿಂಟ್ಸ್ ಈ ರೌಂಡ್ಗೆ. ವಿನ್ ಆದವ್ರಿಗೆ ಪ್ರೈಸ್ ಕೂಡ ಇರುತ್ತೆ. ಸೊ ಸ್ವಲ್ಪ ಚೆನ್ನಾಗಾಡಿ. ಫಸ್ಟ್ ಒನ್, ನಾನು ಅನ್ನದಿಂದ ಹುಟ್ಟಿರುವೆ, ಮಸಾಲೆಗಳ ಸುಗಂಧ, ತರಕಾರಿಗಳ ವರ್ಣವಿದೆ, ತಯಾರಿಸಿದಾಗ ನನ್ನ ಪರಿಮಳವೇ ನನ್ನನ್ನ ಮೊದಲು ಪರಿಚಯಿಸುತ್ತೆ. ಹಾ, ನಿಶಿತಾ ಗೊತ್ತಂತೆ. ನಿಶಿತಾ, ಎಸ್. I am guessing it should be kurlu pachuri. I'm not sure. ಕುರ್ಲು ಪಚ್ಚುರಿ ನನಗೆ ಗೊತ್ತು. Charburi. ಆ? ಅಲ್ಲ. Charburi. ಅಲ್ಲ, ಇದಕ್ ನಾನ್ ಪ್ರತಿಯೊಂದು ವರ್ಡ್ ಹೇಳ್ತೀನಲ್ಲ ಅದ್ರಲ್ಲಿ ಒಂದ್ ಕ್ಲೂ ಇರುತ್ತೆ. ಸೊ ಅದನ್ನ ನೀವು ಇಮ್ಯಾಜಿನ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಕಬಾಬ್ ಕಬಾಬ್ ಹಾ, ಕಬಾಬ್ ಕಬಾಬ್ ಹೇಳಿ. ಬಿರಿಯಾನಿ ಅಲ್ವಾ? ನಾನ್ ವೆಜ್ ಬಿಟ್ರೆ ಬೇರೇನು ಗೊತ್ತಿಲ್ಲ. ಅನ್ನದಿಂದ ಹುಟ್ಟಿದಂತಲ್ಲ, ಅನ್ನದಿಂದ ಹುಟ್ಟಿದ್ದು. ನೆಕ್ಸ್ಟ್ ಲೈನ್ ಏನು? ಸುಗಂಧಿತ. ನಿಮ್ ಚಾನ್ಸ್ ಹೋಯ್ತು. ವಾಪಸ್ ಕ್ವೆಶನ್ ಹೇಳ್ತೀನಿ, ಇವಾಗ ಮತ್ತೆ ಬಜರ್ ರೆಡಿ ಆಗಿದೆ. ನಾನು ಅನ್ನದಿಂದ ಹುಟ್ಟಿರುವೆ, ಮಸಾಲೆಗಳ ಸುಗಂಧ, ತರಕಾರಿಗಳ ವರ್ಣವಿದೆ, ತಯಾರಿಸಿದಾಗ ನನ್ನ ಪರಿಮಳವೇ ನನ್ನನ್ನ ಪರಿಚಯಿಸುತ್ತೆ. ಇಟ್ಸ್ ವೆರಿ ಈಸಿ. ಕುಂದಾಪುರ ಫ್ರೈಡ್ ರೈಸಾ? ನೋ, ನೀವೆಲ್ಲ ತಿನ್ನು. ಮುಂದಕ್ಕೆ ಕರಿಯಾ? ಅಲ್ಲ, ಇಷ್ಟ ಈಸಿ. ನಾನ್ ಕ್ಲೂ ಕೊಡ್ಲಾ? ಬೆಳಿಗ್ಗೆ ಹೆಚ್ಚಿನವ್ರು ಮನೇಲಿ ಮಾಡ್ತಾರೆ ಈ ತಿಂದಿನ. ಕಬಾಬ್ ಕಬಾಬ್ ಕಬಾಬ್. ಐಡಿಯಾನೇ ಬರ್ತಿಲ್ಲ. ಹಾ. ಇನ್ ಒಂದೇ ಚಾನ್ಸ್, ಗೊತ್ತಿದ್ರೆ ಹೇಳಿ, ಇಲ್ಲಾಂದ್ರೆ 0 ಎಲ್ರಿಗೂ ಸಹ. Poha. ಬ್ರೇಕ್ಫಾಸ್ಟ್ ಗೆ ಮಾಡದ Poha. ಬ್ರೇಕ್ಫಾಸ್ಟ್ ಮಾಡೋದು. ನಿಮ್ದು ಫಸ್ಟ್ ಬಜರ್ ಹೇಳಿ ಹೇಳ್ಬೇಕು. Okay. Chinese. ಪೋಹ wrong answer. Poha. ಪೋಹ wrong answer. ಗೊತ್ತಿಲ್ವಾ? ಓಕೆ, ಹಿಡ್ಕೊಳ್ಳಿ. ಒಂದ್ ನಿಮಿಷ ಇಲ್ಲ. ಅನ್ನದಿಂದ ಮಾಡೋದು ತರಕಾರಿ ಇರುತ್ತೆ, ತರಕಾರಿ ಇರುತ್ತೆ, ಆಮೇಲೆ ತಯಾರಿಸಿದಾಗ ಪರಿಮಳವೇ ನನ್ನನ್ನ ಪರಿಚಯಿಸುತ್ತೆ. ರ್ಯಾಂಡಮ್ ಗೆಸ್ ಪೊಂಗಲ್ ಹತ್ರ ಏನಾದ್ರು ಚಿತ್ರಾನ್ನ ಅಲ್ಲ, ಇಲ್ಲ ನಾನೇ ಸುಮಾರು ಲಾಂಗ್ ಆಯ್ತು. ದೋಸೆ ದೋಸೆ ದೋಸೆ. ಇಲ್ಲ, ನೀ ಬಜಾರು ಹೇಳಿಲ್ಲ. ಕಬಾಬ್ ಕಬಾಬ್ ದೋಸೆ. ಅಲ್ಲ, ಅದನ್ನ ಹಲಸಿನ ಕಾಳು ಬರ್ತಾರೆ ಅಂತಾರಣ. ಅಲ್ಲ, ಪುಲಾವ್. ಇಷ್ಟ ಬಿರಿಯಾನಿ. ಫ್ರೈಡ್ ರೈಸ್ ಹೇಳ್ದಲ್ಲ ಸೇಮ್. ಏನಿಲ್ಲ, ಫ್ರೈಡ್ ರೈಸ್ ಅಲ್ಲಿ ಯಾರು ತರಕಾರಿ ಹಾಕ್ತಾರೆ? ಕರ್ನಾಟಕದಲ್ಲಿ ಫ್ರೈಡ್ ರೈಸ್ ನಿಮ್ ಬಿರಿಯಾನಿ ಅಂದ್ರೆ ಪಲಾವ್ ಅಂತಾನೆ ಕೊಡೋದು. ಏನಿಲ್ಲ, ನನ್ ರೌಂಡ್ ಎಕ್ಸ್ಟ್ರಾ ಜಾಸ್ತಿ ಮಸಾಲ ಸ್ಪೆಸಿಫಿಕ್ ನೋಡಿ. ತರಕಾರಿ ಇದೆ, ಮಸಾಲೆ ಸುಗಂಧ ಎಲ್ಲ ಇದೆ. ಇಷ್ಟ ಈಸಿ ಇದೆ, ಇವ್ರಿಗೆ ಗೊತ್ತಾಗಿಲ್ಲ. ಏನು ನೀವ್ಯಾರು ಸುಖ ಇಲ್ಲ, ನಾವು ಕುಂದಾಪುರ ಕನ್ನಡ ಯಾರು ಸುಖ ಇಲ್ಲ ಅಂತ. ಓಕೆ, 5 ಪಾಯಿಂಟ್ಸ್ ಯಾರಿಗೂ ಇಲ್ಲ, 0. ನಮ್ಮ ಎರಡನೇ ಪ್ರಶ್ನೆ ಹತ್ರ ಸಾಗೋಣ. ರೆಡಿ ಇದ್ದೀರಾ? ಇವಾಗ ಉಜ್ವಲ್ ಹೇಳ್ದ, ಇವಾಗ ಸ್ವಲ್ಪ ಐಡಿಯಾ ಬಂತಂತ. ಏನ್ ಐಡಿಯಾ ಬಂತ ನಂಗೆ ಗೊತ್ತಿಲ್ಲ. ಇವಾಗ ನೀನ್ ಆನ್ಸರ್ ಮಾಡ್ಬೇಕು, ನೋಡೋಣ. ಸೆಕೆಂಡ್ ಕ್ವೆಶನ್ ತುಂಬಾ ಅಂದ್ರೆ ತುಂಬಾ ಈಸಿ. ಬಜರ್ ಹೇಳ್ಬೇಕು ಫಸ್ಟ್. ನಾನು ಹಾಲಿಂದ ತಯಾರಾಗ್ತೀನಿ. ಇಸ್ ಇಟ್ ಪನ್ನೀರ್ ನಾನು ಕೇಳಬೇಕು. ರೆಡಿ ಇರ್ತಾರಲ್ಲ ಅಲ್ಲ, ನೀವು ಬೇಕಿದ್ರೆ ಮೈಕ್ ಸಿಕ್ಕಿಲ್ಲ ಅಂತಂದ್ರೆ ಫಸ್ಟ್ ಗೆ ಹೇಳ್ಬಿಡಿ, ತೊಂದ್ರೆ ಇಲ್ಲ ಆಯ್ತಾ? ಓಕೆ ಕಂಟಿನ್ಯೂ ಮಾಡಿ. ಮೈಕ್ ಸಿಕ್ಕಿಲ್ಲ ಅಂದ್ರೂ ನಿಮ್ಮಷ್ಟೇ ಕೇಳ್ಬಿಡಿ, ನಾನ್ ಮತ್ತೆ ಮೈಕ್ ಅಲ್ಲಿ ತಗೊಳ್ತೀನಿ. ಹಾ ಓಕೆ ಓಕೆ. ನಾನು ಹಾಲಿಂದ ತಯಾರಾಗ್ತೀನಿ, ಗಟ್ಟಿಯಾಗಿರ್ತೀನಿ, ನನ್ನಲ್ಲಿ ಚಾಕ್ಲೇಟ್, ವೆನಿಲ್ಲಾ ಅಥವಾ ಹಣ್ಣಿನ ರುಚಿ ಇರುತ್ತೆ, ಬೇಗ ತಿಂದಿದ್ರೆ ಕರಗಿ ಹೋಗ್ತೀನಿ. ಕಬಾಬ್, Chinese. ಐಸ್ ಕ್ರೀಮ್. ಕರೆಕ್ಟ್. ನಿಂಗೆ ಬಜಾರೇ ನನಗೆ ಬರ್ಲಿಲ್ಲ. ಅರ್ಧಂಬರ್ಧ ಕೇಳ್ಕೊಂಡ್ರೆ ಹಂಗೆ
ಹಾಲಿಗೆ ತಯಾರಾಗ್ತದೆ ನೀವು ಕೋವಾ ಪನ್ನೀರ್ ಏನ್ ಬೇಕಾದ್ರೆ ಹೇಳು. ಓಕೆ, ಉಜ್ವಲ್ಗೆ 5 ಪಾಯಿಂಟ್ಸ್. ಇವಾಗ ಗೊತ್ತಾಯ್ತು ನಿನಗೆ ಗೊತ್ತಾಯ್ತು. ಎಕ್ಸಾಕ್ಟ್ಲಿ ನನ್ಗೂ ಗೊತ್ತಾಯ್ತು ಇವಾಗ, but ನನ್ ಪಾಯಿಂಟ್ಸ್ ಆಗಿ ಬಂದಿದ್ದು. ಪಾಯಿಂಟ್ಸ್ ಬಂದಿದೆ. ಓಕೆ, ಅದಕ್ಕೆ ಸ್ವಲ್ಪ ಚುರುಕಾಗಿರ್ಬೇಕು. ಓಕೆ, ಈಗ 3ನೇ ಪ್ರಶ್ನೆ, ಲಾಸ್ಟ್ ಕ್ವೆಶನ್ ಬೇರೆ. ಇದು ಈಸಿ, ಐ ಡೋಂಟ್ ನೋ, ಗೊತ್ತಿರ್ಬೋದು. ಹೇಳ 3ನೇ ಕ್ವೆಶನ್. ಹುರಿದ ಹಿಟ್ಟಿನ 1000 ಹಾಳೆಗಳು, ಸಕ್ಕರೆ ಪುಡಿ ಮಳೆ ಸುರಿದರೆ ಮದುವೆ ಮನೆಗೆ ನಾನೇ ಸ್ಟಾರ್ ಅತಿಥಿ. ಓಕೆ, रुमाल रोटी और रुमाल रोटी परोटा. ಅಲ್ಲ. ನಂಗೆ ಇದೇನಂತ ಗೊತ್ತಿಲ್ಲ, ಹಾ ಬಟ್ ಹಾ ಸ್ವೀಟ್ ಹಾಲು ಹಾಕ್ತಾರೆ, ಸಕ್ಕರೆ ಹಾಕ್ತಾರೆ. Chinese ಪೇಣಿ. ಪೇಣಿ 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 ಅಂದ್ರೇನು? ಪೇಣಿನೇ. ಇದು ಎಲ್ಲೋ ಪೇಣಿ ಕರೆಕ್ಟ್. ಹೋಳಿಗೆನಾ? ಪೇಣಿ ಚಿರೋಟಿ ಅಂತ ಕರೀತಾರೆ. ಚಿರೋಟಿ. ಹಾಫ್ ಏನಿಲ್ಲ. ನಾನ್ ಕ್ಲೂ ಕೊಟ್ಟೆ, ಪೇಣಿ ಅಂದ್ರೆ ಜೋರ್ ಇರ್ತದೆ. ಕರೆಕ್ಟ್. ನಾನ್ ಕ್ಲೂ ಕೊಟ್ಟಿದ್ದು. ಡಿಸ್ಕ್ರೈಬ್ ಮಾಡಿದವ್ರಿಗೆ ಇದಿಲ್ಲ, ಪಾಯಿಂಟ್ಸ್ ಇಲ್ಲ. ನಾನು ಅದೇ ಹೇಳಿದ್ದೇನೆ, ಏನಂತಾರೆ? ಚಿರೋಟಿ. ಚಿರೋಟಿಗೆ ಮದ್ವೆಲಿ ಹಾಲು ಹಾಕಿ ಸಕ್ಕರೆ ಎಲ್ಲ ಹಾಕಿ ಮಾಡ್ತಾರಲ್ಲ ಅದು. ಓಕೆ, 5 ಪಾಯಿಂಟ್ಸ್ ಇಲ್ಲ ನಿಮ್ಗೆ. ಡಿಸ್ಕ್ರೈಬ್ ಮಾಡೋದಿತ್ತು, ಆನ್ಸರ್ ಗೊತ್ತಿಲ್ಲ ಅಂದ್ರೆ. ಬರುತ್ತೆ ಅನ್ಕೊಂಡೆ. ಓಕೆ, ನಿಶ್ಚಿತ ಏನ್ ಹೇಳಿದ್ರೆ ಇನ್ನೊಂದ್ಸಲ ಹೇಳಿ. ಪೇಣಿ. ಪೇಣಿ ಮದ್ವೆಲಿ ಏನೋ ಸ್ವೀಟ್ ತರ Sweet ತರ ಕೊಡ್ತಾರೆ. ನನಗೆ ಚಿರೋಟಿ ಗೊತ್ತಿತ್ತು. ಮೈನಸ್ ಪಾಯಿಂಟ್ಸ್ ಯಾರಿಗೆ? ನಿಂಗೆ ಗೊತ್ತಿಲ್ಲ ಇನ್ನು ಅಂತ. ನನಗೆ ಮೈನಸ್ ಮಾಡಿದ್ರೆ ನನಗೇನು ತೊಂದ್ರೆನೇ ಇಲ್ಲ, ಮಾಡಿ. ಓಕೆ, ನಿಶ್ಚಿತಾಗಿ 5 ಪಾಯಿಂಟ್ಸ್. ಓಕೆ, ನಮ್ದು 2ನೇ ರೌಂಡ್ ಮುಗಿದ್ಮೇಲೆ ಈ ತರ ಪಾಯಿಂಟ್ಸ್ ಇದೆ. ನಿಶಿತಾ ಅವರಿಗೆ 5, ಅದು ಲಕ್ ಅಲ್ಲಿ ಸಿಕ್ಕಿದ್ದು. ಉಜ್ಜಲ್ ಅವರಿಗೆ ಬ್ಯಾಡ್ ಲಕ್ ಇಂದ ಅಗೇನ್ 5. ನಮ್ಮ ಶ್ವೇತಾ ಕನ್ನಡತಿ ಅವರಿಗೆ 0. ಚೀಟಿಂಗ್. 0 ಅಂದ್ರೆ ಸ್ಟ್ರೆಂತ್. ನೆಕ್ಸ್ಟ್ ಅಲ್ಲಿ ವಿನ್ ಆಗ್ಬೇಕು. ಓಕೆ, ಸೊ ನೆಕ್ಸ್ಟ್ ರೌಂಡ್ ಏನು ಅಂತಂದ್ರೆ ಕಿಚನ್ ಕನ್ಫ್ಯೂಷನ್. ಇದೇನಿರುತ್ತೆ ಅಂತ ಯಾರಿಗಾದ್ರೂ ಸ್ವಲ್ಪ ಐಡಿಯಾ ಇದೆಯಾ? ಕಿಚನ್ ಅಲ್ಲಿ ಯಾವಾಗ್ಲೂ ಕನ್ಫ್ಯೂಷನ್. ಮಿಸ್ ಆಗಿರೋ ingredients ನಾವು ಗೊತ್ತಿಲ್ಲ, ಗೆಸ್ ಮಾಡ್ಬೇಕಾ? ರೆಸಿಪಿಲಿ ಮಿಸ್ ಆಗಿರೋ ಇಂಗ್ರೀಡಿಯಂಟ್ಸ್ ಗೆಸ್ ಮಾಡ್ಬೇಕು ಅಂತ ನಿಮ್ಗೆ ಅನ್ನಿಸ್ತದೆ. ಅನ್ಸ್ತದೆ. ನಿಮ್ಗೆ ಅನ್ಸಿದೆ ತಪ್ಪು. ನಿಮ್ಗೆ ಏನಾದ್ರು ಅನ್ನಿಸ್ತಿದ್ಯಾ? ಅದು ಕಾಳು ಇರುತ್ತಲ್ಲ, ಅದ್ರದ್ದು ಏನಾದ್ರು ಕನ್ಫ್ಯೂಷನ್ ಇರುತ್ತೆ. ಕಾಳ ಕಾಳಾಗ್ತಾರಲ್ಲ, ಗೆಸ್ ಮಾಡ್ಬೇಕು guess ಹೆಸರು. ಮಾಡಕ್ಕೆ. ಫಸ್ಟ್ ಆಫ್ ಆಲ್ ಬೇಳೆ. ಬೇಳೆ. ಅದಲ್ಲ, ಇದು ಏನು ಅಂತಂದ್ರೆ ನಾನು ಕೆಲವೊಂದು ಇಮೇಜಸ್ ತೋರಿಸ್ತೇನೆ. ಸೊ ಅದು ನೀವು ನೋಡ್ಕೊಂಡು ಇದು ಯಾವ ತರಕಾರಿ ಅಂತ ಹೇಳಬೇಕು. ನಾನ್ ಡೈರೆಕ್ಟ್ ತರಕಾರಿ ತೋರ್ಸುದಿಲ್ಲ, ಸ್ವಲ್ಪ ಕೆಲವೊಂದು ಪಿಕ್ಚರ್ಸ್ ಎಲ್ಲ ಆಡ್ ಮಾಡಿ ಪಜಲ್ ಟೈಪ್ಸ್ ಇರುತ್ತೆ. ಆಯ್ತಾ? ಸೊ ಅದನ್ನ ನೀವು ಗೆಸ್ ತರಕಾರಿ ಮಾಡಿ. ಮಾತ್ರ ತಾನೇ. ತರಕಾರಿ As you said, ಮಾತ್ರ. ಬೇಳೆ ಇಲ್ಲ. ಇಲ್ಲ, ಅದು ಮುಂಚೆ ಎಪಿಸೋಡ್ ಅಲ್ಲಿ ಇತ್ತು, ಬಟ್ ಈ ಸಲ ನಾನು ಅದನ್ನ ಮಾಡಿಲ್ಲ. That is very confusing. ದಟ್ ಇಸ್ ವೆರಿ ಡಿಫಿಕಲ್ಟ್ ಆಕ್ಚುಲಿ. ಇದು ತುಂಬಾ ಈಸಿ ಇದೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾ ಕನ್ನಡದಲ್ಲಿ ಹೇಳ್ಬೇಕಾ? ಹಿಂದಿದೆ ಅಲ್ಲ. Whatever language you know. ಓಕೆ, ಫಸ್ಟ್ ನಿಮ್ಗಲ್ಲ, ಅಗೇನ್ ನಿಮ್ದು ಬಜರ್. ಅಗೇನ್ ಬಜರ್ ವರ್ಕ್ ಆಗುತ್ತೆ ಇಲ್ಲಿ. ಓಕೆ, ನೀವು ರ್ಯಾಂಡಮ್ ಆಗಿ ಡಿಸ್ಪ್ಲೇ ಹಾಕಿ ರ್ಯಾಂಡಮ್ ಆಗಿ ತೋರಿಸ್ತೀವಿ. ನಿಮ್ಮ ಬಜರ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಸ್ಟಾರ್ಟಾ? ಅದಕ್ಕಿಂತ ಮುಂಚೆ ನೀವು ಮನೇಲಿ ಅಡ್ಗೆ ಏನಾದ್ರು ಮಾಡ್ತೀರಾ? ಸ್ವಲ್ಪ ಮಾಡ್ತೇನೆ. ಅಡ್ಗೆ ಮಾಡದೇ ಇದ್ದವ್ರನ್ನ ಶೋ ಕರ್ಸಿ, ಅದು ಗಮ್ಮತ್ತುಂಟು. ಅದಕ್ಕೆ ಗಮ್ಮತ್, ರುಚಿ ಗಮ್ಮತ್. ಅಡ್ಗೆ ಮಾಡೋರ್ನೆಲ್ಲ ಕರ್ಸಿದ್ರೆ ಗಮ್ಮತ್ ಇರಲ್ಲ. ಒಕೇಶನಲಿ ಮಾಡ್ತಾರೆ. ಉಜ್ವಲ್ ಏನಾದ್ರು ಮಾಡ್ತೀನಿ. ಮ್ಯಾಗಿ, ಆಮ್ಲೆಟ್. ಮೊನ್ನೆ ಎಷ್ಟು ಚೆನ್ನಾಗಿ ಪಾವ್ ಭಾಜಿ ಮಾಡಿದೆ ಗೊತ್ತಾ? ಹೌದಾ? ಅಂದ್ರೆ ಬಾಜಿ ಮಾಡಿದ್ದೆ, ಪಾವ್ ಆಚೆ ತಂದೆ ಮಾಡಿದೆ. ನೀವೇನಾದ್ರು ಮಾಡ್ತೀರಾ? ಕುಂದಾಪುರ ಸ್ಟೈಲ್. ಎಲ್ಲ ಕುಂದಾಪುರ ಸ್ಟೈಲ್. ಬೆಂಗಳೂರಲ್ಲಿ ಇರೋದು ಬಟ್ ಕುಂದಾಪುರ ಸ್ಟೈಲ್ ಅಷ್ಟೇ. ಓಕೆ, ಸ್ಟಾರ್ಟ್ ಮಾಡೋಣ. 1 2 3 ಗೋ. ಈ ತರಕಾರಿ ಆಯ್ತಾ? ಗೆಸ್ ದ ವೆಜಿಟೇಬಲ್. ಬಜರ್. ಕಬಾಬ್. ಹಾ, ಕ್ಯಾರೆಟ್. ಸುಮ್ಮನೆ ಏನೋ ಒಂದು ವೆಜಿಟೇಬಲ್ ಹೇಳಿದ್ರೆ ಇದು ಹೇಗೆ ಇದಾಗತ್ತೆ? ಕಾಟಿ. ಅಲ್ಲ, ನೋಡಿ ಇದು ಇಂಗ್ಲಿಷ್ ಅಲ್ಲಿ ಇದೆ. ಬೈ ದ ವೇ, ಕ್ಲೂ ಕೊಡೋದಾದ್ರೆ English. ಇಂಗ್ಲಿಷ್ ಅಲ್ಲಿ ಇದೆ. ಪೊಟ್ಯಾಟೊ. ಪೊಟ್ಯಾಟೊ. ಸಾರಿ, ಸುಕ್ಕ ಪೊಟ್ಯಾಟೊ. ಎಷ್ಟು ಕಷ್ಟ ಮಾಡ ನಿಮ್ಗೆ 5 ಪಾಯಿಂಟ್ಸ್ ತಗೊಳ್ಳೋದು. ಹೌದಾ? ಥ್ಯಾಂಕ್ ಗಾಡ್, ನಾನು ತುಂಬಾ ಈಸಿ ಆಯ್ತು ಅಂತ ಅನ್ಕೊಂಡಿದ್ದೆ. ಓಕೆ, ನಮ್ಮ ಶ್ವೇತಾ ಅವರಿಗೆ
5 ಪಾಯಿಂಟ್ಸ್. ಸೊ ಎಲ್ಲ 5 ಪಾಯಿಂಟ್ಸ್ ಟೈ ಆದ್ರೆ ಈಗ. ಓಕೆ, ಸಮಾಧಾನ ಆಯ್ತು ಸ್ವಲ್ಪ. ಸಮಾಧಾನ ಆಯ್ತಲ್ಲ. ವಿನ್ ಆಗೋ ಚಾನ್ಸಸ್ ಇದೆ. ನಾನ್ ತೋರ್ಸಲ್ಲ, ನೋಡ್ಬೇಡಿ. ಇಟ್ಕೊಳ್ಳಿ. Shall we go to the next one? Yes. Okay. Wait. ಇದು ತುಂಬಾ ಈಸಿ. Go. Chinese. Chinese. Carrot. Correct. ನಿಮ್ಗೆ ಇಮೇಜಸ್ ಹಾಕಿದ್ದೀನಿ, ನೀವು ಕೂಡ ಗೆಸ್ ಮಾಡ್ಬೋದು. ಇನ್ನೊಂದು ಲಾಸ್ಟ್ ಒಂದಿದೆ. ಓಕೆ, ನಾ ಹೇಳಿದ್ನಲ್ಲ ಕ್ಯಾರೆಟ್. ಅದು ಕ್ಯಾರೆಟ್. ಯಾವ್ದಕ್ಕೂ ಯಾವ್ದು ಮ್ಯಾಚ್ ಮಾಡಿದ್ರೆ ಓಕೆ, ನಿಶಿತಾಗೆ 5, ಶ್ವೇತಾಗೆ 5. ಇನ್ನ ಒಂದು 5 ಪಾಯಿಂಟ್ಸ್ ಬಾಕಿ ಇದೆ. ಉಜ್ವಲ್ ನೀನ್ ಲೀಡ್ ಮಾಡ್ಬೋದು. ನೋಡು ನೆಕ್ಸ್ಟ್. ಓಕೆ, ಅಲ್ಲ ಈ ಇದ್ರಲ್ಲಿ ಓ ಕರೆಕ್ಟ್, ಇಬ್ರು ಲೀಡ್ ಮಾಡ್ತಾರೆ. Shall we go to the next one? ಲಾಸ್ಟ್ ಒನ್ ಇದು. ಗೋ. ಓ ಕಬಾಬ್, ಹಾ ಕಾಲಿಫ್ಲವರ್. ಕರೆಕ್ಟ್. ಓ, ಸೊ 3 ಜನ 5 ಪಾಯಿಂಟ್ಸ್ ತಗೊಂಡಿದ್ದೀರಾ. ಸೊ ಕಂಗ್ರಾಚುಲೇಷನ್ಸ್ ಟು ಆಲ್ ಆಫ್ ಯು. ಓಕೆ, ಈ ತರ ನೀಟಾಗಿ ಎಲ್ಲಾರ್ಗು ಹಂಚಿ ಪಾಯಿಂಟ್ಸ್ ಕೊಟ್ರೆ ಚೆನ್ನಾಗಿರುತ್ತೆ. ಹಂಚಿ ಪಾಯಿಂಟ್ಸ್. ಲಾಸ್ಟ್ ವಿನ್ನರ್ ಯಾರು? ಎಲ್ಲ ಹಂಚ್ಕೋತೀವಿ. ಹಂಚ್ಕೋತಾರಾ? ಓಕೆ, ನೀನ್ ವಿನ್ನರ್ ಆದ್ರೆ ಹಂಚ್ಕೋತೀಯಾ? ಗ್ಯಾರಂಟಿ ಅಕ್ಕ. ಅಂದ್ರೆ ವಿನ್ ಆದ್ರೆ ನೋಡೋಣ. ಉಜ್ವಲ್ ವಿನ್ ಆದ್ರೆ ನಿಮ್ಗೆಲ್ಲ ಪ್ರೈಸ್ ಸಿಗುತ್ತೆ. ಸೊ ಪ್ರೇ. ಅಲ್ಲ, ನೀನ್ ಪೆನ್ ಏನಾರ ಕೊಟ್ರೆ ಪೆನ್ ಬಿಚ್ಕೊಡಕ್ ಆಗಲ್ಲ. ಒಂದ್ ಪೆನ್ ಕೊಟ್ರೆ ಬಿಚ್ಕೊಡಕ್ಕೆಲ್ಲ ಆಗಲ್ಲ. 3 ಪೆನ್ ಕೊಟ್ರೆ ಒಂದೊಂದು ಏನಿಲ್ಲ, ಹಂಚ್ಕೊಳ್ಳುವಂತದ್ದೇ ಕೊಡುತ್ತೆ. ನೋಡ ಹಾ. ಡಿಸೈಡ್ ಮಾಡಿ. If you don't win, we have the advantage. ಓಕೆ, ಸೊ ನಮ್ಮ 2ನೇ ರೌಂಡ್ ಕಿಚನ್ ಕನ್ಫ್ಯೂಷನ್ ಕೂಡ ಇಲ್ಲಿಗೆ ಮುಗಿಯಿತು. ಸೊ 2ನೇ ರೌಂಡ್ ಆದ್ಮೇಲೆ ಯಾರ್ಯಾರ ಪಾಯಿಂಟ್ಸ್ ಹೇಗಿದೆ ಅಂತ ನೋಡೋಣ. ನಮ್ಮ ನಿಶಿತಾ ಅವರದ್ದು 5 + 5 10. ಉಜ್ವಲ್ ಅವರದ್ದು 5 + 5 10. ನಮ್ಮ ಶ್ವೇತಾ ಅವರದ್ದು 5 ಪಾಯಿಂಟ್ಸ್. ಸೊ ಸ್ಟಿಲ್ ಯು ಹ್ಯಾವ್ ದ ಚಾನ್ಸ್ ಟು ವಿನ್. ಓಕೆ, ಲಾಸ್ಟ್ ರೌಂಡ್ ಇದೆ. ನಮ್ಮ ಲಾಸ್ಟ್ ರೌಂಡ್ ಬಂದು ರುಚಿ ರಹಸ್ಯ. ಗೊತ್ತಾಯ್ತಾ ಏನಂತ? ಡಿಕೋಡ್ ಮಾಡ್ತೀರಾ? ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಇಂಗ್ರೀಡಿಯಂಟ್ ಮಿಸ್ ಆಗಿರೋದು ಹೇಳೋದ. ನಂಗೆ ಸ್ವಲ್ಪ ಕರೆಕ್ಟ್ ಆಗಿ ರಹಸ್ಯ ಅಂದ್ರೆ ಏನೋ ಕಂಡುಹಿಡಿಯೋದು ಅಷ್ಟೇ. ಓಕೆ, ನಿಮ್ಗೆ ಏನಾದ್ರು ಗೊತ್ತಾಯ್ತಾ ಇದೇನು ಅಂತ? ಯಾವ್ದು ಏನಾದ್ರು ಪಲ್ಯ ಗಿಲ್ಯ ಅದಕ್ಕೆ ಯಾವ್ದಕ್ಕೆ ಏನ್ ಹಾಕ್ಬೇಕು ಯಾವ ಬೇಳೆ? ಏನಾದ್ರು ಯಾವ ಬೇಳೆ ಆತರ ಇರ್ಬೋದು. ಕರೆಕ್ಟ್. ನಿಶಿತಾ 75% or 100% ಕರೆಕ್ಟ್ ಅಂತ ಮಾಡೋಣ. ಬಿಕಾಸ್ ಇಷ್ಟ ತನಕ ನಾವು ಪೋಸ್ಟ್ ಮಾಡಿಲ್ಲ ಹಿಂದಿನ ಎಪಿಸೋಡ್ಸ್ ಎಲ್ಲ. ಸೊ ಇವ್ರು ಗೆಸ್ ಮಾಡಕ್ ಹೇಳ್ತಿದ್ದೀನಿ ಅಷ್ಟೇ. ಸೊ ರುಚಿ ರಹಸ್ಯ ಅಂತಂದ್ರೆ ನಾವು ನಿಮ್ಗೆ ಒಂದು ಡಿಶ್ ಕೊಡ್ತೇವೆ, ಅದನ್ನ ನೀವು ಟೇಸ್ಟ್ ಮಾಡಿ ಅದ್ರಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ ಗೆಸ್ ಮಾಡ್ಬೇಕು. ಓಕೆನಾ? ಜಾಸ್ತಿ ಯಾರು ಇಂಗ್ರೀಡಿಯೆಂಟ್ಸ್ ಗೆಸ್ ಮಾಡ್ತಾರೆ ಅವ್ರಿಗೆ 10 ಪಾಯಿಂಟ್ಸ್ ಸಿಗತ್ತೆ. ಎಲ್ಲರಿಗೂ ಸೇಮ್ ಒಂದೇ ಕೊಡ್ತೀರಾ? ಎಲ್ರಿಗೂ ಒಂದೇ ಕೊಡ್ತೀನಿ. ಸೊ ಯು ಆಲ್ ಹ್ಯಾವ್ ದ ಈಕ್ವಲ್ ಚಾನ್ಸ್ ಟು ವಿನ್. 10 ಪಾಯಿಂಟ್ಸ್ ಅಲ್ವಾ? ಸೊ ನಾನು ಹೇಳಿದ ಅವ್ರು ಹೇಳ್ಬೋದು. ಇಲ್ಲ, ನಿಮ್ನೆಲ್ಲ ಸಪರೇಟ್, ನಿಮ್ನ ಯಾರನ್ನೂ ಇಲ್ಲಿ ಕೂರ್ಸಲ್ಲ, ಒಬ್ರೊಬ್ರನ್ನೇ ಕರಿತೀವಿ. ಸೊ ವಿ ಹ್ಯಾವ್ ದ ಸಪರೇಟ್ ಗೆಸ್ ಝೋನ್ or ವಾಟ್ ಎವರ್ ವಿ ಹ್ಯಾವ್. ಓಕೆ, ಸೊ ನಿಮ್ಮನ್ನ ಅಲ್ಲಿ ಕರೆಸ್ತೀವಿ. ಸೆಟಪ್ ಚೇಂಜ್ ಮಾಡೋಣ, ಒಬ್ರೊಬ್ರನ್ನೇ ಕರೆಸ್ತೀವಿ. ಓಕೆ, ಲೆಟ್ಸ್ ಚೇಂಜ್ ದ ಸೆಟಪ್. ಹಾಸ್ಯದಲ್ಲಿ ಮಜಾ, ಆಟದಲ್ಲಿ ರಂಗು, ಮೊನ್ನೆಯಂತೆ ಸೌಹಾರ್ದ ಸೊಬಗು, ನಮ್ಮ ಜೊತೆ ಬನ್ನಿ ಸೇರಿ, ಎಂದು ಇಲ್ಲಿ ಉತ್ಸವ ಶುರು. ರುಚಿ ಗಮ್ಮತ್ತೆ, ಸುಷ್ಮಿತಾ ಸಾಲಿಗ್ರಾಮ ಜೊತೆಗೆ ಮಜಾ ಹಬ್ಬತ್ತೆ. ಓಕೆ, ನಮ್ಮ 4ನೇ ಎಪಿಸೋಡ್ ನ 3ನೇ ರೌಂಡ್ಗೆ ನಿಮಗೆ ಎಲ್ರಿಗೂ ಸ್ವಾಗತ. ಈಗ ನಡೀತಾ ಇದೆ ರುಚಿ ರಹಸ್ಯ ರೌಂಡ್. ಸೊ ತಡ ಮಾಡಿದ್ರೆ ನಮ್ಮ ಫಸ್ಟ್ ಕಂಟೆಸ್ಟೆಂಟ್ ನ ವೆಲ್ಕಮ್ ಮಾಡೋಣ. ಬನ್ನಿ ಶ್ವೇತಾ ಅವರೇ. ಶ್ವೇತಾ ಅವರೇ, ನಿಮ್ ಎದುರಿಗೆ ಇದು ಇದೆ, ಗೊತ್ತಾಗ್ತಿದ್ಯಾ ಏನಾದ್ರು? ಪನ್ನೀರ್ ಟಿಕ್ಕಾ. ಪನ್ನೀರ್ ಟಿಕ್ಕಾ ಸಮಥಿಂಗ್. ಅಷ್ಟು ಈಸಿ ಕೊಡಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಟೇಸ್ಟ್ ಮಾಡಿ ಹೇಳತ್ತಾನೆ. ಟೇಸ್ಟ್ ಮಾಡಿ ಹೇಳೋದು. ಸೊ ನೀವು ಅದ್ರಲ್ಲಿ ಏನೇನ್ ಹಾಕಿದ್ದಾರೆ ಎಲ್ಲಾನು ಹೇಳಿ. ಸೈಡ್ ಅಲ್ಲಿ ಇರೋದೇನ್ ಬೇಡ, ಬಟ್ ಇದ್ರಲ್ಲಿ ಏನೇನ್ ಹಾಕಿದ್ದಾರೆ ಅದನ್ನ ಹೇಳಿ. ಸೊ ನೀವು ಜಾಸ್ತಿ ಯಾರು ಗೆಸ್ ಮಾಡ್ತಾರೆ ಅವರಿಗೆ 10 ಪಾಯಿಂಟ್ಸ್ ಸಿಗುತ್ತೆ. ಓಕೆನಾ? ಸೊ ಯು ಆಲ್ಸೋ ಹ್ಯಾವ್ ದ ಚಾನ್ಸ್ ಟು ವಿನ್ ನಾವ್. ಟೇಸ್ಟ್ ಮಾಡ್ಲಾ? ಎಸ್, ಕೈಯಲ್ಲಿ ತಿನ್ಬೋದು, ಸ್ಪೂನ್ ಅಲ್ಲಿ ತಿನ್ಬೋದು, ಫೋಕ್ ಅಲ್ಲಿ ತಿನ್ಬೋದು. ಐ ಗೆಸ್ ಇದು ಪನ್ನೀರ್ ಟಿಕ್ಕಾ ಸಮಥಿಂಗ್ ಅದೇ ತರ. ಸೊ
ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು obviously ಪನ್ನೀರ್, ಟೊಮ್ಯಾಟೊ, ಕೇಳ್ತಾ ಉಂಟಾ? ಪನ್ನೀರ್, ಟೊಮ್ಯಾಟೊ, ಆಮೇಲೆ ಆನಿಯನ್ ಇದೆ, ದೆನ್ ಮಸಾಲ ಹೇಳ್ತಾ ಬರೋಣ. ಗರಂ ಮಸಾಲ ಇರುತ್ತೆ ಆಬ್ವಿಯಸ್ಲಿ, ಚಿಲ್ಲಿ ಪೌಡ್ರ್, ಟರ್ಮೆರಿಕ್ ಪೌಡ್ರ್, ದೆನ್ ಇದು ಕುಕ್ ಮಾಡುವಾಗ ಆಯಿಲ್ ಅಥವಾ ಗೀ ಏನಾದ್ರು ಯೂಸ್ ಮಾಡಿರ್ಬೋದು. ಆಮೇಲೆ ಇದು ಗಾರ್ನಿಶ್ ಇದು ಫ್ರೆಶ್ ಲೀವ್ಸ್ ಸಮಥಿಂಗ್, ಅದು ಹೆಸರು ಹೇಳ್ಬೇಕು. ಅದೇ ಕೊರಿಯಂಡರ್ ಲೀವ್ಸ್ ತಾನೆ. ಆಮೇಲೆ ವಾಟ್ ಎಲ್ಸ್, ಚಿಲ್ಲಿ ಪೌಡರ್ ಹೇಳಿದ್ನಾ, ಚಿಲ್ಲಿ ಪೌಡರ್, ಸಾಲ್ಟ್, ಆಮೇಲೆ ಮಸ್ಟರ್ಡ್, ಇದು ಏನಂತಾರೆ ಸೀಡ್ಸ್ ತರ ಏನಾದ್ರು ಯೂಸ್ ಮಾಡ್ಬೋದೇನು. ಓಕೆ, ನೀವ್ ಹೇಳಿ, ನಾವು ಮತ್ತೆ ಕರೆಕ್ಟಾ ತಪ್ಪಂತ ಮತ್ತೆ ಹೇಳ್ತೀವಿ. ಮತ್ತೇನೋ ಉಂಟು, 1 ಸೆಕೆಂಡ್. ಇದು ಕ್ಯಾಪ್ಸಿಕಮ್ ಹೆಸರು ಪಾಪ ಅವ್ರಿಗೆ ತಿನ್ಲಿಕ್ಕೆ ಇರ್ಲಿಲ್ಲ, ಆದ್ರೂ ತಿಂದ್ರು. ಅಲ್ಲಲ್ಲ, ನಿಮಗ್ ತಿನ್ಲಿಕ್ಕಿತ್ತ ಅದು ಅಥವಾ ಸುಮ್ನೆ ಬೇರೆ ಎಂತಾರು ಇದ್ರೆ ಮತ್ತೆ ಇದ್ರಲ್ಲೆಲ್ಲ ತಿನ್ ನೋಡಿ. ಅದೇ ಎರಡ್ ತರದ್ ಯೂಸ್ ಮಾಡಿದ್ದಾರೆ. ಆಮೇಲೆ ಮೇಲ್ಗಡೆ ಅದೇ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದಾರೆ. ಲೆಮನ್ ಟೇಸ್ಟಿ ಹಾಕ್ತಾರೆ. ಆಮೇಲೆ ವಾಟ್ ಎಲ್ಸ್, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೇನೆ. ಎಷ್ಟಾಯ್ತು ಒಟ್ಟು? ಅದೆಲ್ಲ ಮತ್ತೆ ಹೇಳ್ತೀವಿ. ಆಯ್ತು, ಆಯಿಲ್ ಗೀ ಎಲ್ಲ ಹೇಳಿದ್ನಲ್ಲ, ಸಾಲ್ಟ್ ಹೇಳಿದ್ದೇನೆ, ಇನ್ನು ಬೇಕಾದ್ರೆ ತಿನ್ ನೋಡಿ. ಲೆಮನ್ ಹೇಳಿದ್ದೇನೆ. ಯೂಸ್ ಮಾಡ್ಬೋದು ಮಸಾಲಾಗಷ್ಟೇ. ಅದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ಬೋದು. ಜಿಂಜರ್ ಮಸಾಲ ಪೇಸ್ಟ್ ಅಂತ ಹೇಳಿದ್ರು. ಮತ್ತೆ ಎಂತ ಉಂಟು? ಟರ್ಮರಿಕ್, ಚಿಲ್ಲಿ ಪೌಡರ್ ಆಗಿದೆ, ಗರಂ ಮಸಾಲ ಪೌಡಿ ಗೊತ್ತಿಲ್ಲ, ಯೂಸ್ ಮಾಡಿದ್ರೆ ಯೂಸ್ ಮಾಡ್ಬೋದು. ಆಮೇಲೆ ಅಷ್ಟೇ, ಮತ್ತೆ ಮಸಾಲ ಹಾಕ್ತಾರೆ ಗೊತ್ತಿಲ್ಲ, ಅಷ್ಟೇ ಪಕ್ಕ ಅಷ್ಟೇ. ಅಷ್ಟೇ, ಆಲ್ಮೋಸ್ಟ್ 15 ಹೇಳಿದ್ನಾ? ಹೇಳಿರ್ಬೋದು. ಬಟ್ ಕರೆಕ್ಟಾ ತಪ್ಪಂತ ಮತ್ತೆ ಹೇಳ್ತೀವಿ. ಓಕೆನಾ? ನಾನು ಹೇಳಿದೆ ನೀವು ತಿನ್ ನೋಡಿ ಅಂತ, ನೀವು ಸಾಕು ಅಂತ ಹೇಳಿದಿರಾ. ಸೊ ವಿ ಆರ್ ಕ್ಲೋಸಿಂಗ್ ಇಟ್ ಹಿಯರ್. 1 ಸೆಕೆಂಡ್. ಮತ್ತೆ ಪನ್ನೀರ್ ಬಿಟ್ಟು ಬೇರೆ ಅಂತ ಇಲ್ಲಲ್ಲ, ಇದು ಎಲ್ಲ ಪನ್ನೀರ್ ಅಲ್ಲ. ಚಿಕನ್ ಹೇಳಿದ್ರೆ ಮತ್ತೆ ಚಿಕನ್ ಅಲ್ಲ, ವೆಜ್. ಓಕೆ, ಡನ್. ಎಲ್ಲ ಹೇಳಿದ್ರೆ ಓಕೆ ಶ್ವೇತಾ, ನಿಮ್ಗೆ ಮತ್ತೆ ಹೇಳುವ ನೀವ್ ಎಷ್ಟು ಕರೆಕ್ಟ್ ಎಷ್ಟು ತಪ್ಪ ಹೇಳಿದೀರಾ ಅಂತ. ಓಕೆ, ಚಲೋ, ನಮ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಕರೆಯೋಣ, ತಡ ಮಾಡೋಣ. ಓಕೆ, ನಿಶಿತಾ, ನಿಶಿ ಬಾ. ಬಂದಿ ಸುಶಿ. ನಾನು ಸುಶಿ ಅಂಡ್ ನಿಶಿ ಸುಶಿ ಡುವೋ ಇಂತ ಕಾಲೇಜ್ ಅಲ್ಲೇ. ಹಂಗಂತ ನಾನ್ ನಿಂಗೆ ಎಂತೆಲ್ಲ ಹಾಕಿದ್ರಂತ ಹೇಳೋಕ್ ಆಗ್ತಿಲ್ಲ, ಬಿಕಾಸ್ ಆಲ್ ದ ಕಂಟೆಸ್ಟೆಂಟ್ಸ್ ಆರ್ ಗೆಸ್ಟ್ ನನ್ಗೆಲ್ಲರೂ ಸೇಮ್. ಮನೇಲಿ ಎಂತಾದ್ರು ಕುಕ್ ಮಾಡ್ತೀಯಾ? Upma or some curries, something like that. ಉಪ್ಮಾ ಇಷ್ಟನಾ? Yeah, ಹೌದಾ? ನಂಗೆ ಇಷ್ಟ ಇಲ್ಲ. ದಟ್ಸ್ ಓಕೆ. ಸೊ ನಮ್ಮ ರುಚಿ ರಹಸ್ಯ ಆಲ್ರೆಡಿ ಎದುರಿಟ್ಟಿದ್ದೇವೆ. ಸೊ ಯು ಕ್ಯಾನ್ ಟೇಸ್ಟ್ ಇಟ್ ಅಂಡ್ ಗೆಸ್ ಎಂತೆಲ್ಲ ಹಾಕಿ ಮಾಡಿದ್ದಾರೆ ಇದನ್ನಂತ. ಓಕೆ, ಎಸ್. ಕೈಯಲ್ಲಿ ಬೇಕಾದ್ರೆ ತಿನ್ಬೋದು, ಫೋರ್ಕ್ ಅಲ್ಲಿ, ಸ್ಪೂನ್ ಅಲ್ಲಿ, ಏನ್ ಬೇಕಾದ್ರೂ ಯೂಸ್ ಮಾಡ್ತೀವಿ. ಸೊ ಇದ್ರಲ್ಲಿ ಏನ್ ಹಾಕಿದಾರೆ? ಏನ್ ಹಾಕಿದ್ದಾರೆ? ಹಾ, ಸೊ ಮ್ಯಾರಿನೇಟ್ ಮಾಡಕ್ಕೆ ಕರ್ಡ್, ಆಮೇಲೆ ರೆಡ್ ಚಿಲ್ಲಿ, ಟರ್ಮರಿಕ್, ಕೇಳ್ದುಂಟಾ? ರೆಡ್ ಚಿಲ್ಲಿ, ಟರ್ಮರಿಕ್, ಆಮೇಲೆ ಗರಂ ಮಸಾಲ ಬಿಟ್, ಗರಂ ಮಸಾಲ, ಆಮೇಲೆ ಲೆಮನ್ ಸ್ಕ್ವೀಸ್ ಮಾಡಿದ್ದಾರೆ, ಲೆಮನ್. ಓಕೆ, ಅಂಡ್ ಸಾಲ್ಟ್ ಆಫ್ ಕೋರ್ಸ್. ಸಾಲ್ಟ್ ಇದು ಇರ್ಬೋದಂತ ನನ್ಗೆ guess. ಇಷ್ಟನಾ? ಇನ್ನು ಶ್ವೇತಾ ಅವ್ರ ಅಲ್ಲಿಂದ ಈಗ ಶ್ವೇತಾ ಅವ್ರಿಗೆ ಎಷ್ಟು ಸಲ ಹೇಳಿದೆ ನಾನು, ಇಷ್ಟನಾ ನೋಡಿ ನೋಡಿ ತುಂಬಾ ಸಲ ಹೇಳಿದ್ದಾರೆ. ಆಮೇಲೆ ಅದು ಹೆಂಗ್ ಮಾಡ್ತಾರಂತ ಹೇಳ್ಬೇಕು. ಇಲ್ಲ ಹಿಂಗಂತಲ್ಲ, ಇಂಗ್ರೀಡಿಯೆಂಟ್ಸ್ ಏನೇನ್ ಹಾಕಿದಾರೆ ಅಂತ ಹೇಳ್ಬೇಕು ಅಷ್ಟೇ. ಪನ್ನೀರ್ ಆಫ್ ಕೋರ್ಸ್, ಪನ್ನೀರ್ ಹೇಳಿದ್ರು. ಆಮೇಲೆ ಸ್ವಲ್ಪ ಆಯಿಲ್ ಇರ್ತಾರೆ. ಆಮೇಲೆ ವೆಜಿಟೇಬಲ್ಸ್ ಇಷ್ಟು ಜನರಲ್ ಆಗಿ ಹೇಳಿದ್ರೆ ನಾವು ತಗೊಳಲ್ಲ. ಅಷ್ಟೇ ಅನ್ಸುತ್ತೆ. ಅಷ್ಟೇನಾ? ನೀವು ಓಕೆ ಅಂದ್ರೆ ನಾನು ಕ್ಲೋಸ್ ಮಾಡ್ತೇನೆ. ಬೇರೇನಿದೆ?
ಮ್ಯಾರಿನೇಟ್ ಮಾಡಿ ಆಮೇಲೆ ಅದನ್ನ ಬಿಸಿ ಫ್ಯೂಯಲ್ ಹಾಕ್ಬಿಟ್ಟು ಅಷ್ಟೇ. ಇಟ್ಟು ಇಲ್ಲಿ ತಂದಿಟ್ಟಿದ್ದಾರೆ. ಇರ್ಬೋದಂತ ನನ್ ಗೆಸ್. ಇಫ್ ಯು ಸೇ ಅಷ್ಟೇ ಅಂತಂದ್ರೆ ಐ ವಿಲ್ ಕ್ಲೋಸ್. ಓಕೆ, ದಟ್ಸ್ ಇಟ್. ದಟ್ಸ್ ಇಟ್. ದಿಸ್ ಒನ್ ಆಲ್ಸೋ ಇಸ್ ಇಲ್ಲ ಅದೇ ಓನ್ಲಿ ದಟ್ ಒನ್. ಓಕೆ ನಿಶಿ, ಆಮೇಲೆ ಹೇಳ್ತೀನಿ, ಇವಾಗ ಏನು ಹೇಳಲ್ಲ. ಸೊ ನಮ್ಮ ಉಜ್ವಲ್ ಅವ್ರನ್ನ ಕರಿ. ಯು ಶುಡ್ ಕರಿಯ. ನಿಶಿತ್ ಅವ್ರು ಕೂಡ ಏನೇನಿತ್ತು ಅಂತ ಹೇಳಿದ್ರು ಒಂದ್ ಮಟ್ಟಿಗೆ. ಇವಾಗ ಲಾಸ್ಟ್ ಕಂಟೆಸ್ಟೆಂಟ್ ಉಜ್ವಲ್, ಬಾ. ಹಾಯ್ 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 ಹಲೋ. ಹೊರಗೆ ಹೆಂಗೆ, ಆರಾಮ? ಆರಾಮ. ಇಷ್ಟೊಂದು ಹೊರಗೆ ಕೂತಿದ್ಯಲ್ಲ, ನೀರ್ ಕುಡಿಲ್ಲ ಸ್ವಲ್ಪ, ಸಾರಿ. ಕುಡಿ ನೀರ್ ಬೇಕಂತೆ. ಹಾ, ಉಜ್ವಲ್ ನೀರ್ ಕುಡ್ಕೊಂಡ್ ಬಂದ್ರು. ಫುಲ್ ರೆಡಿ ಆಗಿದ್ದಾರೆ, ಜೋಶ್ ಅಲ್ಲಿದ್ದಾರೆ. ತಿನ್ನಿ, ತಿನ್ಬೋದಾ? ಫಸ್ಟ್ ನೋಡ್ಬೋದಾ? ನೋಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನಾನ್ ವೆಜ್? ವೆಜ್. ನಮ್ಮ ನಿಶ್ಚಿತ್ ಅವರು ನಾನ್ ವೆಜ್ ತಿನ್ನಲ್ಲ ಅಂತ ವೆಜ್ ಮಾಡ್ತಾರೆ, ಇಲ್ಲಾಂದ್ರೆ ನಾನ್ ವೆಜ್ ಇರ್ತೈತಿ. ಇನ್ನೊಂದ್ ಹೇಳ್ಬೇಕಾ? ಇಲ್ಲ ಯಾಕೆ ಈ ಪ್ಲೇಟ್ ಅಲ್ಲಿರೋದು ಏನ್ ಬೇಕಾದ್ರೂ ಹೇಳೋ, ಅದು ಬೇಡ. ಸೈಡ್ಸ್ ಏನ್ ಬೇಡ. ಅಂಡ್ ಇನ್ನೊಂದ್ ವಿಚಾರ ಅಂತಂದ್ರೆ, ಫಸ್ಟ್ ಕಂಟೆಸ್ಟೆಂಟ್ ಹುಡುಗ, ಫಸ್ಟ್ ಅಲ್ಲ ಸೆಕೆಂಡ್, ನನ್ ಪಪ್ಪನ್ ಬಿಟ್ಟು ಸೆಕೆಂಡ್ ಕಂಟೆಸ್ಟೆಂಟ್ ಹುಡುಗ ಕಂಟೆಸ್ಟೆಂಟ್ ಉಜ್ವಲ್ ಬಂದಿದ್ದಾರೆ. ಹಾಗಿದ್ರೆ ವಿನ್ ಮಾಡಿಸ್ಬೇಕು. ವಿನ್ ಎಲ್ಲ ಮಾಡ್ಸಲ್ಲ ನಾನು ವಿನ್ ಮಾಡಿಸ್ತೀನಿ ಅಂತ ಒಂದ್ ಹೇಳಿದ್ರೆ ಶ್ವೇತಾ ಅವ್ರು ಬಂದ್ ಅಲ್ಲೇ ಅವ್ರ ಅಪ್ಪ ಅಂತ ಹೊಡಿತಾರೆ. ಹಾ ಹೇಳು. ಈರುಳ್ಳಿ ಕ್ಯಾಬೇಜು, ಉಪ್ಪು, ಖಾರದ ಪುಡಿ, ಅರ್ಶಿನ, ಕೊರಿಯಾಂಡರು, ಪನ್ನೀರು, ಕ್ಯಾಪ್ಸಿಕಮ್ಮು, ಚಾಟ್ ಮಸಾಲ, ನಮ್ ಪ್ರದೀಪ್ ಅವ್ರು ಗೊತ್ತಿರೋರ್ ತರ ನಿಮ್ಮನ್ನ ನಂಬ್ಕೊಂಡ್ ನಿಂತಿದ್ದೀನಿ ಇಲ್ಲಿ, ಈ ತರ ಯಾಮರಿಸ್ತಿದ್ದೀರ. ಬಟರ್ ಹೇಳಿದ್ರು. ಟೊಮ್ಯಾಟೊ, ಅಲ್ಲ ತಟ್ಟೆ ಮೇಲೆ ಕುತ್ಕೊಂಡ್ಬಿಡಿ. ರೆಡ್ ಕ್ಯಾಪ್ಸಿಕಮ್ಮು, ರೆಡ್ ಕ್ಯಾಪ್ಸಿಕಮ್ ಅಂತೆ, ಆನಿಯನ್ನು, ಆನಿಯನ್ ಕುಕ್ ಆಗಿರೋದು, ಕುಕ್ ಆಗದೆ ಇರೋದು ಎರಡು. ಬೇಕಾಗಿರೋದು ಹೇಳಿ, ಬೇಡದೆಲ್ಲ ಹೇಳ್ಕೊಂಡ. ಪನ್ನೀರ್ ಹೇಳ್ದೆ, ಇನ್ನೇನ್ ಐ ಥಿಂಕ್ ಗ್ರೇವಿ ಏನೋ ಇದೆ, ಬಟ್ ಏನಿದೆ ಗೊತ್ತಿಲ್ಲ. ಗ್ರೇವಿ ಅನ್ನೋದು ಗೊತ್ತಿಲ್ಲ. ಸಕ್ಕರೆ ಚಾ ಪುಡಿ ಅಂತ ಸಕ್ಕರೆ ಅಷ್ಟೇನಾ? ಸಾಕು. ಸಾಕು ಅಂದ್ರೆ ಸಾಕು, ಗೊತ್ತಾಗ್ತದ ಇನ್ನು. ಸಾಕಲ್ಲ? ಓಕೆ ಉಜ್ವಲ್, ಕೈಯಲ್ಲಿ ಮುಟ್ಟಿದ್ಯಾ? ಪರವಾಗಿಲ್ಲ. ಓಕೆ ಡನ್. ನಾನೀಗ ತಪ್ಪೋ ಸರಿ ಅಂತ ಮತ್ತೆ 3 ಜನ ಕರೆದು ಹೇಳ್ತೇನೆ. ಸೊ ಹೋಗಿರೋ, ತಕೊಂಡೋಗ್ ಪ್ಲೇಟ್ ತಕೊಂಡೋಗ್ ನಿನಗೆ. ಓಕೆ, 3 ಜನ ಗೆಸ್ ಮಾಡಿ ಹೋಗಿದ್ದಾರೆ. ಇವಾಗ ಯಾರು ಜಾಸ್ತಿ ಹೇಳಿದ್ದಾರೆ, ಯಾರು ಕಮ್ಮಿ ಹೇಳಿದ್ದಾರೆ ಅಂತ ಹೇಳೋ ಸಮಯ. ಸೊ ಬನ್ನಿ, ಶ್ವೇತಾ, ನಿಶಿತಾ, ಉಜ್ವಲ್ ಬನ್ನಿ. ಉಜ್ವಲ್ ತಟ್ಟೆ ಹಿಡ್ಕೊಂಡು ಹೋದ ಇದುವರೆಗೂ ತಿಂತಾನೆ. ಓಕೆ ಓಕೆ, ಇವಾಗ ಹೇಳ ಯಾರ್ಯಾರು ಎಷ್ಟು ಹೇಳಿದೀರಾ ಅಂತ. ವೇಟಿಂಗ್. ಶ್ವೇತಾ ಅಂತೂ ಫುಲ್ ನಾನೇ ವಿನ್ ಆಗಿದ್ದೇನೆ. ಎಷ್ಟು ಪಾಯಿಂಟ್ಸ್? 10 ಪಾಯಿಂಟ್ಸ್ ಇದಕ್ಕೆ. ಯಾರು ವಿನ್ ಆಗಿದ್ದೀರಾ ಅಂತ ಆಮೇಲೆ ಹೇಳ್ತೀನಿ. ಸೊ ನಮ್ಮ ಶ್ವೇತಾ ಅವರು ಫಸ್ಟ್ ಗೆ ಎಲ್ಲ ಹೇಳಿದ್ರು ಏನೇನ್ ಹಾಕಿದ್ದಾರೆ ಅಂತ. ಅವ್ರು ಆಕ್ಚುಲಿ ಏನ್ ಹೇಳಿದಾರೆ ಅಂತಂದ್ರೆ, ಮಸಾಲೆಗೆ ಏನ್ ಹಾಕ್ತಾರೆ, ಅವ್ರ ಎದುರಿಗೆ ಏನೇನ್ ಇದೆ ಎಲ್ಲಾನು ನೋಡಿ ಹೇಳಿದ್ದಾರೆ. ನಮ್ಮ ನಿಶಿತಾ ಅವರು ಆಕೆ ಇಷ್ಟೇ ಬಿಡು ಅಂತ ಸ್ವಲ್ಪ ಏನೋ ಹೇಳಿದ್ದಾರೆ, ಬಟ್ ಕರೆಕ್ಟ್ ಆಗಿ ಹೇಳಿದ್ದಾರೆ. ಸ್ವಲ್ಪ ಜಾಸ್ತಿ ಅಬ್ಸರ್ವೇಶನ್ ಮಾಡಿದ್ದಾರೆ, ಬಟ್ ಸ್ವಲ್ಪ ಹೇಳಿದ್ದಾರೆ. ನಮ್ಮ ಉಜ್ವಲ್ ಅವರು ಮಾಮೂಲಿ ಏನೆಲ್ಲ ಹಾಕ್ತಾರಲ್ಲ ಅದನ್ನ ಹೇಳಿದ್ದಾರೆ. ಸೊ ವಿನ್ ಆದವ್ರು ರೆಸಿಪಿ ಏನಿದೆ ಅದು, ರೆಸಿಪಿ ಏನಿದೆ ಎಲ್ಲೋ ಕರೆಕ್ಟ್ ಆಗಿ ಹೇಳಿದ್ಯಾ? ಉಪ್ಪು ಹಾಕಿ, ಅರ್ಶಿನ ಹಾಕಿ, ಅದೇ ತಲೆ ಯೂಸ್ ಮಾಡಿದಾನೆ, ಅದೇ ಹೇಳ್ತೇನೆ. ಬಟರ್ ಯಾರು ಹೇಳಿರ್ಲಿಲ್ಲ, ಬಟ್ ಉಜ್ವಲ್ ಹೇಳ್ದ. ಬಟ್ ಯಾರು ವಿನ್ ಆಗಿದ್ದಾರೆ ಅವರು ವಿತ್ 9
ಇಂಗ್ರೀಡಿಯೆಂಟ್ಸ್ ಕರೆಕ್ಟ್ ಹೇಳೋದ್ರ ಮೂಲಕ ವಿನ್ ಆಗಿದ್ದಾರೆ. ಅಂಡ್ ಸೆಕೆಂಡ್ ಬಂದವರು 8 ಹೇಳಿದ್ದಾರೆ. ಓಕೆ, ನಾ 9 ಹೇಳಿದ್ದವ್ರು ಯಾರು ಅಂತ ಹೇಳಲಾ? ಗೆಸ್ ಮಾಡಿ, ಒಬ್ರೊಬ್ರೆ ಗೆಸ್ ಮಾಡಿ. ನೀವ್ ಹೇಳೋದಾದ್ರೆ ಶ್ವೇತಾನಾ? ಕೇಳಿಸ್ಕೊಂಡಿರ್ಲಿಲ್ಲ, ಗೊತ್ತಿಲ್ಲ. ಸೊ ಇವತ್ತಿನ ವಿನ್ನರ್ ಶ್ವೇತಾ ಅವರು. ಶ್ವೇತಾ ಅವರು ವಿನ್ನರ್. ಈಗ ಲೆಮನ್ ಹಾಕಿದ್ರು. ಲೆಮನ್ ಇರ್ಲಿಲ್ವಾ? ಅಲ್ಲ, ಮ್ಯಾರಿನೇಟ್ ಮಾಡೋದು ಹಾಕಿದ್ದಾರೆ. ಸೊ ಇವ್ರು ಹೇಳಿದ್ರು ಬೇಸಿಕ್ ಅದು, ನೀವ್ ಹೇಳಲಿಲ್ಲ. ಸೊ ಇಟ್ಸ್ ಓಕೆ, ಕಂಗ್ರಾಚುಲೇಷನ್ ಶ್ವೇತಾ. ನಿಶಿತಾ ನಿಮ್ಗೂ ಕೂಡ ಉಜ್ವಲ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಓಕೆ, ಫಸ್ಟ್ ರೌಂಡ್ ಅಲ್ಲಿ 10 ಪಾಯಿಂಟ್ಸ್, ಸೆಕೆಂಡ್ ರೌಂಡ್ ಅಲ್ಲೂ ಹಾಗೆ ಪಾಯಿಂಟ್ಸ್ ಎಲ್ಲ. ಫಸ್ಟ್ ರೌಂಡ್ ಆಕ್ಚುಲಿ 0. ನಿಮ್ಗೆ 0 ಅಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ 5 ಇತ್ತು. ಸೊ ಇವಾಗ 10 ಪಾಯಿಂಟ್ಸ್ ಗೆಲ್ಲೋದ್ರ ಮೂಲಕ ನಿಮ್ಗೆ 15 ಆಗಿದೆ, ಅವರಿಬ್ಬರಿಗೆ 10 ಪಾಯಿಂಟ್ಸ್ ಆಗಿದೆ. ಇಟ್ ವಾಸ್ ರಿಯಲಿ ಗುಡ್ ಗೇಮ್ ಆಕ್ಚುಲಿ. ಎಲ್ಲ ಫುಲ್ ಎಂಥೂಸಿಯಾಸಮ್ ಅಲ್ಲಿ ಹೇಳಿದ್ರೆ ಫೈನಲಿ ನಮ್ಮ ಶ್ವೇತಾ ಅವರು ವಿನ್ನರ್ ಆಗಿದ್ದಾರೆ. ಸೊ ಶ್ವೇತಾ ಅವರಿಗೆ ಇವತ್ತಿಗೆ ಪ್ರೈಸ್ ಸಿಗ್ತಾ ಇದೆ. ನಮ್ಮ ಮೊಬೈಲ್ ಎಕ್ಸ್ ಕುಂದಾಪುರ, ಬೆಂಗಳೂರು 2 ಕಡೆಲೂ ಬ್ರಾಂಚ್ ಇದೆ. ಅವರ ಕಡೆಯಿಂದ ನಿಮಗೆ ಗಿಫ್ಟ್ ವೌಚರ್ ಸಿಗ್ತಾ ಇದೆ. ನೀವು ಅಲ್ಲಿ ಹೋಗಿ ಗಿಫ್ಟ್ ಪರ್ಚೇಸ್ ಮಾಡಬಹುದು, ಏನ್ ಬೇಕಿದ್ರು ಕೂಡ. ಥ್ಯಾಂಕ್ ಯು. ಅಂಡ್ ನಮ್ಮ ರುಚಿ ಗಮ್ಮತ್ ವಿನ್ನರ್ ನ ಸರ್ಟಿಫಿಕೇಟ್. ಥ್ಯಾಂಕ್ ಯು. ಅಂಡ್ ಶ್ವೇತಾ, ಕಂಗ್ರಾಚುಲೇಷನ್ಸ್. ಇಷ್ಟು ಮಾತ್ರ ಅಲ್ಲ, ಇದು ವಿನ್ನರ್ ಆದವ್ರನ್ನ ನಾವು ಫಿನಾಲೆಗೂ ಕೂಡ ಕರಿತೀವಿ. ಅಂಡ್ ಅಲ್ಲಿ ವಿನ್ ಆಗೋರ್ಗೆ ಕ್ಯಾಶ್ ಪ್ರೈಸ್ ಹಾಗೆ ಹಲವಾರು ಗಿಫ್ಟ್ಸ್ ಗಳು ಕೂಡ ಇರುತ್ತೆ. ಆರ್ ಯು ಎಕ್ಸೈಟೆಡ್? ವೆರಿ ಮಚ್. ಸೊ ಅವಾಗ ಪ್ರಿಪೇರ್ ಅಲ್ಲಿ ಆಗಿ ಬನ್ನಿ ಆಯ್ತಾ. ಇವಾಗ ಏನೋ ಗೊತ್ತಿಲ್ಲ ಅಂತಿದ್ರಲ್ಲ, ರ್ಯಾಂಡಮ್ ಆಗಿ ಬಂದಿರೋದು. ಸೊ ನಿಮ್ಮ ಇವ್ರದ್ದು ಏನು ಮಾತು ಕೇಳೋಣ. ನಿಮ್ಗೆ ಹೇಗ ಅನ್ನಿಸ್ತು ಇಲ್ಲಿಗೆ ಬಂದು? ಸಿಕ್ಕಾಪಟ್ಟೆ ಖುಷಿ ಆಯ್ತಂದ್ರೆ, ಎಲ್ಲ ಕುಕಿಂಗ್ ಶೋ ಅಂದ್ರೆ ಕುಕಿಂಗ್ ಬರೋರ್ನೇ ಕರ್ಸಿ ಅಡ್ಗೆ ಮಾಡ್ಸಿ, ನಾನು ಅದೇ ಥಾಟ್ ಅಲ್ಲಿ ಬಂದಿದ್ದೆ. ನನ್ನನ್ ಕರ್ದು ಏನಪ್ಪ ಮಾಡೋದು, ನಂಗೆ ಅಡ್ಗೆ ಬರಲ್ಲ ಅಂತ. ಬಟ್ ಗಮ್ಮತ್ತಾಗಿತ್ತು. ಹೇಳೋ ತರಾನೇ, ಹೆಸರಿಗೆ ತಕ್ಕಂತೆ ಗಮ್ಮತ್ತಾಗಿತ್ತು ಸಿಕ್ಕಾಪಟ್ಟೆ. ಆವಾಗ್ಲೂ ಬಿಹೈಂಡ್ ದ ಸೀನ್ಸ್ ಅಂತ ಹೇಳ್ತಿದ್ರು ಚೆನ್ನಾಗಿತ್ತು 2 ರೌಂಡ್ಸ್ ಮುಗಿದ್ಮೇಲೆ. ಸೊ ನನಗೂ ಖುಷಿ ಆಯ್ತು. ಥ್ಯಾಂಕ್ ಯು ಅಗೇನ್, ಕಂಗ್ರಾಚುಲೇಷನ್. ಸುಷ್ಮಿತಾ ಅವರು ನಮ್ಮನ್ನ ತುಂಬ ಹೃದಯದಿಂದ ಕರೆ ಮಾಡಿಕೊಂಡಿರುವುದಕ್ಕೆ ಬರಮಾಡಿ. ಹೊಟ್ಟೆ ತುಂಬಾ ಬೇರೆ ತಿನ್ಸಿದ್ರು. ವೆಜ್ ಆದ್ರೂ ತುಂಬಾ ಚೆನ್ನಾಗಿತ್ತು. ವೆಜ್ ಆದ್ರೂನು ನಿಶಿತೆಯಿಂದ So, ಅದಕ್ಕೆ ಧನ್ಯವಾದಗಳು ಅಂತ ಕೋರಿ ನಮ್ಮ ಕೋರಿ ರೊಟ್ಟಿ ನಾನು ಯಾವತ್ ಇನ್ವೈಟ್ ಮಾಡಿದೆ ಅವತ್ತಿಂದ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಸ್ವಲ್ಪ ಕನ್ನಡ ಜಾಸ್ತಿ ಮಾತಾಡೋಣ ಅಂತ. ನಿಶಿತಾಗ ಹೆಂಗ ಅನ್ನಿಸ್ತು? ನನಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಇಟ್ ವಾಸ್ ರಿಯಲಿ ಫನ್. ಮಜಾ ಮಾಡಿದ್ವಿ ನಾವೆಲ್ಲ. ಇಟ್ ಡಿಡ್ಂಟ್ ಫೀಲ್ ಲೈಕ್ ಐ ಮೆಟ್ ಹರ್ ಫಾರ್ ದ ಫಸ್ಟ್ ಟೈಮ್. ನನಗೂ ಖುಷಿ ಆಯ್ತು. ಇವರು ಫಸ್ಟ್ ಟೈಮ್ ಸಿಕ್ಕಿದ್ದು ಸ್ಟಿಲ್. ಇಟ್ ವಾಸ್ ಅ ಗುಡ್ ಎಕ್ಸ್ಪೋಜರ್ ಓವರ್ ಆಲ್. ಚೆನ್ನಾಗಿದೆ ಪ್ರೋಗ್ರಾಮ್. ಐ ರಿಯಲಿ ಡಿಡ್ಂಟ್ ಎಕ್ಸ್ಪೆಕ್ಟ್ ಆಲ್ ದಿಸ್. ದಿಸ್ ಇಸ್ ರಿಯಲಿ ಗುಡ್. ಇದೆಲ್ಲ ಕೇಳಿ ನಂಗೆ ಖುಷಿ ಆಯ್ತು. ಓಕೆ, ಈಗ ನಾವೀಗ ಇದೀವಿ ದ ಬಿಗ್ ಬಾರ್ಬಿಕ್ಯೂ ಬನ್ನೇರುಘಟ್ಟ ರೋಡ್ ಅಲ್ಲಿ. ನೀವು ವಿಸಿಟ್ ಮಾಡಬಹುದು. ಓಕೆ, ಬಾಯ್ ಹೇಳೋಣ ಒಟ್ಟಿಗೆ. ಓಕೆ, ಫೈನ್, ದಟ್ಸ್ ಫೈನ್. ರುಚಿ ಗಮ್ಮತ್ತೆ ಸುಷ್ಮಿತಾ ಸಾಲಿಗ್ರಾಮ ಜೊತೆಗೆ ಮಜಾ.